ಗುರುಮಠಕಲ್ ಪಟ್ಟಣದ ಹೊರವಲಯದಲ್ಲಿರುವ ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿನಿಯನ್ನು ನಂದೇಪಲ್ಲಿ ಗ್ರಾಮದ ಸ್ವಾತಿ ರೆಡ್ಡಿ ಎಂದು ಗುರುತಿಸಲಾಗಿದೆ. ಅವರು ಎಸ್.ವಿ. ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದು ಹಾಸ್ಟೆಲ್ನಲ್ಲಿ ವಾಸವಾಗಿದ್ದರು. ಶುಕ್ರವಾರ ಬೆಳಿಗ್ಗೆ ಓದಲು ಸ್ಟಡಿ ರೂಮಿಗೆ ತೆರಳಿದ ಅವರು ಬಳಿಕ ದುಪ್ಪಟ್ಟನ್ನು ಕಿಟಕಿಗೆ ಕಟ್ಟಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಗುರುಮಠಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಓರಾಡಿಯಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಎಷ್ಟು ಬೈಕ್ಗಳನ್ನು ಹೊಡೆದು ಕೂಡ ಅಮ್ಮ ನನಗ ಎಷ್ಟು ಬೈಕ್ಗಳನ್ನು ಹೊಡೆದು ಕೂಡ ಅಮ್ಮ PUC ಓದ್ತಾಯಿದ್ರು. ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಹಂಗೆ ಮಾಡಿಕೊಂಡು ಕಿಟಕಿಗೆ. ಈಗ ನಮಗೆ ಎಲ್ಲ ರೀತಿ ಅವರು ಕಂಪ್ಲೇಂಟ್ ತಗೊಂಡು ಎಲ್ಲ ರೀತಿ ತನಿಖೆ ಮಾಡ್ತೀವಿ. ಜಸ್ಟ್ 4 ಎಕ್ಸಾಮ್ ಆಗಿತ್ತು, ಇನ್ನು 2 ಎಕ್ಸಾಮ್ ಬಾಕಿ ಇತ್ತು. ಬೆಳಿಗ್ಗೆ ಅವ್ರ ತಮ್ಮಂಗೆ ಕಾಲ್ ಮಾಡಿ ಇದು ಕ್ಯಾಲ್ಕುಲೇಟರ್ ಬೇಕು ಅಂತ ಹೇಳಿ ಕೇಳಿದ್ದಾರೆ, ಲಾಸ್ಟ್ ಮಾತಾಡಿದ್ರು. ಈಗ ಅದನ್ನು ನೋಡ್ತೀವಿ, ಅವರ ಮತ್ತು ಫೋನು ಮತ್ತು ಯಾವ ಉದ್ದೇಶದಿಂದ ಮಾಡ್ಕೊಂಡಿದ್ದಾರೆ ಅಂತೇಳಿ ತನಿಖೆ ಮಾಡಿ ನಾವು ಅದನ್ನು ಮುಂದೆ ಕಾನೂನು ರೀತಿ ಸದ್ಯತೆನೂ ಏನು ಸಿಕ್ಕಿಲ್ಲ. ಬರೀ ಫೋನ್ ಸಿಕ್ಕಿದೆ, ಅದನ್ನು ಪಾಸ್ವರ್ಡ್ ಇಲ್ಲ. ಸೊ ಅದೇ ಚೆಕ್ ಮಾಡಿ